ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯದ ವಿಧಾನಮಂಡಲ ನಡೀತಾ ಇದೆ. ವಿಧಾನ ಪರಿಷತ್ ಹಾಗೂ ವಿಧಾನಸಭೆಯಲ್ಲಿ ಪ್ರತಿದಿನವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ನಾಗೇಂದ್ರ ಅವರ ವಿರುದ್ಧ ಕೇಳಿಬಂದಿರುವಂತಹ ವಾಲ್ಮೀಕಿ ಹಗರಣದ ಪ್ರಕರಣ. ಈಗಾಗಲೇ ಈ ಪ್ರಕರಣದಲ್ಲಿ 2024ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ರು. ಅದಾದ ಬಳಿಕ ಅವರು ಜೈಲಿಗೂ ಹೋದರು. ಈಗ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಸಂಪುಟ ವಿಸ್ತರಣೆ ಸಮಯದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿರೋದಕ್ಕೆ ವಿಪಕ್ಷಗಳು ಕೆಂಡ ಕಾರ್ತಾ ಇದ್ದಾವೆ. ವಿಧಾನ ಪರಿಷತ್ತಲ್ಲೂ ಅದೇ ಸದ್ದಾಗ್ತಿದೆ, ವಿಧಾನಸಭೆಯಲ್ಲೂ ಕೂಡ ಅದೇ ಸದ್ದಾಗ್ತಾ ಇದೆ. ಹಾಗಾದರೆ ಇದಷ್ಟೇನಾ? ಬೇರೆ ಸಾರ್ವಜನಿಕ ಹಿತಾಸಕ್ತಿ ವಿಚಾರಗಳನ್ನು BJP ಮತ್ತು JDS ಯಾವಾಗ ಕೈಗೆತ್ತಿಕೊಳ್ತವೆ? ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅಧಿಕೃತ ವಿರೋಧ ಪಕ್ಷವಾಗಿ BJP ಕಳೆದ ಒಂದು ವಾರದಿಂದಲೂ ಕೂಡ ಯಶಸ್ವಿ ವಿರೋಧ ಪಕ್ಷದ ಕೆಲಸ ಮಾಡಿದೆಯಾ? ಖಂಡಿತ ಮಾಡಿದೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಹಾಕೊಂಡವರು ಜೈಲಿಗೂ ಹೋಗಿದ್ದಾರೆ. ಬೇಲು ಪಡೆದು ಬಂದ ತಕ್ಷಣ ಮತ್ತೆ ಸಂಪುಟದಲ್ಲಿ ಸೇರ್ಪಡೆಯಾಗಿದೆ. ಅನೇಕರು ಜೈಲಿಗೆ ಹೋಗಬೇಕಾಗಿದ್ದರು, ಕಾರಣಾಂತರಗಳಿಂದ ಹೊರಗಡೆ ಇದ್ದಾರೆ. ಇನ್ನು ಕೆಲವರು ಕ್ಯಾಬಿನೆಟ್ ಅಲ್ಲೇ ಇದ್ದಾರೆ. ಜನ ನಮ್ಮನ್ನು ಕೇಳ್ತಾರೆ, ಇಂಥ ಭ್ರಷ್ಟಾಚಾರ ಸರ್ಕಾರವನ್ನ ಇಟ್ಕೊಂಡು ನೀವು ಅವರ ವಿರುದ್ಧ ಸರಿಯಾದ ಹೋರಾಟವನ್ನೇ ನೀವು ಮಾಡ್ತಾ ಇಲ್ಲ. ಇದು ನಮ್ಮ ಮೇಲೆ ಜನರಿಗಿರ್ತಕ್ಕಂಥ ಕೋಪ. ಅಲ್ಲ, ನೀವು ಹೇಳಿದ್ರಿ ಜೈಲಿಗೆ ಹೋಗಿ ಬಂದಂಥವ್ರನ್ನ ಮತ್ತೆ ಸಂಪುಟಕ್ಕೆ ತಗೊಂಡಿದ್ದಾರಂತ. ಫೈನ್, ನೀವು ಹೇಳಿದ್ದು 100ಕ್ಕೆ 100 ಕೂಡ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಅವರನ್ನ ಸಂಪುಟಕ್ಕೆ ತಗೊಂಡಿದ್ದಾರೆ ಅನ್ನುವಂಥದ್ದು ನಿಮ್ಮ ವಾದ. ಹಾಗಾದರೆ ಇನ್ಯಾರು ಜೈಲಿಗೆ ಹೋಗೋರು ಕೂಡ ಕ್ಯಾಬಿನೆಟಲ್ಲಿ ಇದ್ದಾರೆ ಅಂತ ಹೇಳಿದ್ರಲ್ಲ, ಯಾರಾಗಾದ್ರೆ? ಈಗ 14 ಸೈಟು ವಾಪಸ್ ಕೊಟ್ಟವರು ಜೈಲಿಗೆ ಹೋದ್ರ? ಪ್ರಕರಣ ನಡೀತಾ ಇದೆ ಕೋರ್ಟಲ್ಲಿ. ಅದೇ ಜೈಲಿಗೆ ಹೋದ್ರ? ಹಾಗಿದ್ರೆ ಇವ್ರದ್ದು ಪ್ರಕರಣ ದಾಖಲಾಗಿದ ತಕ್ಷಣ ಇವ್ರು ಯಾಕೆ ಜೈಲಿಗೆ ಹೋದ್ರು? ದಲಿತ ಅನ್ನೋ ಕಾರಣಕ್ಕೆ ನೀವು ಬೇರೆಯವ್ರನ್ನ ರಕ್ಷಣೆ ಮಾಡಿಬಿಟ್ರಿ. ನಾಗೇಂದ್ರ ಅವರನ್ನು ನೀವು ಜೈಲಿಗೆ ಕಳಿಸಿದ್ರಿ. ಇದು ಕಾಂಗ್ರೆಸ್ನ ನೀತಿ ಅಲ್ವಾ? ಒಂದು ಸಮಯ ನೀವು ಅವರನ್ನ ರಾಜೀನಾಮೆನೇ ಪಡೆಯಬಾರ್ದಾಗಿತ್ತು ಆಗಿದ್ರೆ ಆ ಕಾಲದಲ್ಲಿ. ಅಲ್ಲ, ಅವತ್ತು ನೀವೇ ತಾನೇ ಅವ್ರನ್ನ ರಾಜೀನಾಮೆ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿದ್ದು. ಸಹಜ ಅಲ್ವೇ? ನಾವು ಕೇಳ್ತೀವಿ. ವಿರೋಧ ಪಕ್ಷದವಾಗಿ ನಮ್ಮ ಧರ್ಮವನ್ನು ನಾವು ಮಾಡಲೇಬೇಕು. ಆದರೆ ನೀವು ಬೇರೆಯವ್ರನ್ನ ರಕ್ಷಣೆ ಮಾಡಿದ್ದು 14 ಸೈಟ್ ಕೊಟ್ಟವರು, ವಾಪಸ್ ಕೊಟ್ಟವರು ಕ್ಯಾಬಿನೆಟ್ಟಲ್ಲೇ ಇದ್ದಾರೆ. 5 ಎಕರೆ ಜಾಗ ಕಬಳಿಸಿದವರು ಏರ್ಪೋರ್ಟ್ ಹತ್ರ ಇನ್ನೂ ಅವರಿಗೆ ಸನ್ಮಾನ ಮಾಡಿ ಹುದ್ದೆಗಳನ್ನು ಕೊಟ್ಟಿದ್ದೀರಿ. ಅಂದಮೇಲೆ ಯಾಕೆ ಮಾಡಿದ್ರಿ? ಅಂದರೆ ಈ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದು ಜನರ ಅಭಿಲಾಷೆ ಏನು? ವಿರೋಧ ಪಕ್ಷವಾಗಿ ನೀವು ಈ ಭ್ರಷ್ಟಾಚಾರಿಗಳನ್ನು ಹದ್ದುಬಸ್ತಿನಲ್ಲಿರೋ ಕೆಲಸ ನೀವು ಮಾಡಲಿಲ್ಲ ಅನ್ನೋದು. ಆ ಕಾರಣಕ್ಕೆ ನಾವು ಇದು ತೀಕ್ಷ್ಣವಾಗಿ ನಾವು ತೆಗೆದುಕೊಳ್ಳಲೇಬೇಕಾಯಿತು. ಯಾಕಂದರೆ ಇದು ಜನರಿಗೆ ಕೊಡಬೇಕಾದ ಉತ್ತರ. ನಾವು ಈಗ ನಾಗೇಂದ್ರ ಅವರ ವಿರುದ್ಧ 178 ಕೋಟಿ ರೂಪಾಯಿಗಳ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಆಗಿರೋದು ಚಾರ್ಜ್ ಶೀಟು ಕೂಡ ಸಲ್ಲಿಕೆ ಆಗಿದೆ. ಇದರ ನಡುವೆ ನಾಗೇಂದ್ರ ಜೈಲಿಗೂ ಹೋದರು. ಜೈಲಲ್ಲೇ ಇರುವಂಥ ಸಂದರ್ಭದಲ್ಲಿ ಅವರು ವಕೀಲರ ಮೂಲಕ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಜಾಮೀನು ತಗೊಂಡು ಈಗ ಹೊರಗಡೆಗೆ ಬಂದಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಅವರು ಹೇಳ್ತಿರೋದು BJP ಅವರು ಕೇವಲ ದಲಿತರನ್ನಷ್ಟೇ ಟಾರ್ಗೆಟ್ ಮಾಡ್ತಾರೆ. ನಾಗೇಂದ್ರ ಅವರು ಪ್ರತಿದಿನವೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲಿ ಯಾವುದಾದ್ರು ತಪ್ಪಿದೆಯಾ? 100ಕ್ಕೆ 100 ತಪ್ಪಿದೆ. ಎಷ್ಟು ಜನರು ಜೈಲಿಗೆ ಹೋಗಿ ಮತ್ತೆ ಬಂದು ಯಾಕೆ ಅಂದರೆ ಸ್ಥಾನಮಾನಗಳನ್ನು ಅಲಂಕರಿಸಿ? ಯಾಕೆ ಅಂದರೆ ಏನು ಅವರ ಮೇಲೆ ಆಪಾದನೆ ಬಂತು, ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತಲ್ಲ, ಅದರಲ್ಲಿ ಅವರ ಅಕೌಂಟ್ಗೂ 1,80,00,000 ಅವರ ಅಕೌಂಟ್ಗೂ ಹೋಗಿದೆ. ಅದೇಗೆ ಹೋಗ್ಲಿಕ್ಕೆ ಸಾಧ್ಯ? ಅವರ ಸಂಬಂಧಿಗಳ ಅಕೌಂಟ್ಗಳಿಗೆ ಹೋಗಿದೆ. ಒಟ್ಟಿಗೆ 600 ಅಕೌಂಟ್ಗಳಿಗೆ ಈ ವಾಲ್ಮೀಕಿ ನಿಗಮದ ಹಣ ಹೋಗಿದೆ. ಚಿನ್ನ ಖರೀದಿಗೆ ಹೋಗಿದೆ, ಬೆಳ್ಳಿ ಖರೀದಿಗೆ ಹೋಗಿದೆ, ಜಮೀನು ಖರೀದಿಗೆ ಹೋಗಿದೆ, ಕಾರುಗಳ ಖರೀದಿಗೆ ಹೋಗಿದೆ. ಸರ್ಕಾರಿ ಖಜಾನೆ ಹಣ ಈ ರೀತಿ ಹೋಗ್ಬೋದಾ? ಒಂದು ಯಾರ ಗಮನಕ್ಕೆ ಬರೆದಿದ್ದಾಗಿದೆ? ಯಾವ ಅಕೌಂಟ್ಸ್ ಆಫೀಸರ್ ಇದ್ದರು ಚಂದ್ರಶೇಖರ್, ಅವರನ್ನು ಕರೆದು ಇದೆಲ್ಲಾದರೂ ನೀನು ಬಾಯಿ ಬಿಟ್ಟರೆ ನಿನ್ನ ಆರೋಗ್ಯ ಸರಿ ಇರೋದಿಲ್ಲ ಅಂತ ಹೇಳಿದ ಮೇಲೆ ಆತ ಇವ್ರಿಗೆ ಭಯಪಟ್ಟು ನನ್ನ ಮೇಲೆ ಇನ್ನೂ ಆಪಾದನೆ ಮಾಡೇ ಮಾಡ್ತಾರೆ, ಇವ್ರು ನನಗೆ ತೊಂದರೆ ಕೊಡ್ತಾರೆ ಅನ್ನೋ ಕಾರಣ ಇಟ್ಕೊಂಡು
ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಒಂದು ವ್ಯಕ್ತಿಯೇ ಸತ್ತು ಹೋದಾಗ ಸರ್ಕಾರ ಎಷ್ಟು ಎಚ್ಚೆತ್ತುಕೊಳ್ಬೇಕಾಗಿತ್ತು, ಇದನ್ನೆಲ್ಲ ಮಾಡಲಿಲ್ಲ. ಚುನಾವಣೆಗಳಿಗೆ ಬಳ್ಳಾರಿ ಚುನಾವಣೆಗೆ ಹಣ ಉಪಯೋಗ ಆಗಿದೆ, ತೆಲಂಗಾಣ ಚುನಾವಣೆಗೆ ಈ ಹಣ ಉಪಯೋಗ ಆಗಿದೆ. ಇದನ್ನು ನಾನೇ ಪ್ರಶ್ನೆ ಮಾಡಿದ್ದೇನೆ. ಆಮೇಲೆ ಸಿ ಟಿ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ ಮೊನ್ನೆ, ಚುಕ್ಕೆ ಗುರುತಿನ ಪ್ರಶ್ನೆಗೆ ಇವೆಲ್ಲವನ್ನು ಕೊಟ್ಟಿದ್ದಾರೆ. ಹೌದು, ಆಗಿದೆ ಅಂತ ಕೊಟ್ಟಿದ್ದಾರೆ. ಸರ್ಕಾರವೇ ಉತ್ತರ ಕೊಟ್ಟಿದೆ. ಸರ್ಕಾರವೇ ಉತ್ತರ ಕೊಟ್ಟ ಮೇಲೆ ಇನ್ನು ನಾವು ಇಲ್ಲ, ಉತ್ತರ ಇಲ್ಲಿ ಕೊಡೋದು ಕೊಟ್ಬಿಟ್ಟು ನಾವು ಅವನು ಮಾಡೇ ಇಲ್ಲ, ಅವನ ಅಪಾದನೆ ಇರಲಿಲ್ಲ, ಸೊ ಮೇಲ್ನೋಟಕ್ಕೆ ಅಪಾದಿತರು ಅಂತ ಬಂದಾಗ ನಾವು ರಾಜೀನಾಮೆ ಕೊಡಿಸಿದ್ವಿ. ಅದಾದ ನಂತರ ಈಗ ಅವರು ಬೇಲ್ ಮೇಲೆ ಬಂದಿದ್ದಾರೆ. ಅಂದರೆ ಬೇಲ್ ಎಲ್ಲರ ಮೇಲೂ ಬೇಲಿದೆ, ಅದ್ರ ಮೇಲೆ ತಗೊಂಡ್ರೇನು? ಬೇಲು ಇರ್ಬೋದು. ಇದು ಎಲ್ಲ ಕೇಸ್ಗಳಿಗೆ ಇದು ಹೋಲಿಕೆ ಅಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ಎ ಕ್ರಿಮಿನಲ್ ಆ್ಯಕ್ಟ್.